ಮೈಸೂರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಾಟ ಇನ್ನೂ ಕೂಡ ತಪ್ಪಿಲ್ಲ. ಅದು ಪೋಷಕರು ಮಾಡಿರೋ ಸಾಲಕ್ಕೆ ಪುಟ್ಟ ಮಗುವಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನುವ ವಿಚಾರ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಅದು ನಡೆದಿರೋದು ಸಿಎಂ ಸಿದ್ದರಾಮಯ್ಯನವರ ಆದೇಶ ಆದ ಮೇಲೂ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರು ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟ ಟಾರ್ಚರ್ ತಾಳ್ತಾ ಇಲ್ಲ. ಬರೀ 1280 ರೂಪಾಯಿ ಕಟ್ಟಿಲ್ಲ ಅಂತ ಹೇಳಿ ಮಗುವಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರಂತೆ. 7 ವರ್ಷದ ಬಾಲಕಿಯನ್ನ ಕರೆದೊಯ್ದಿದ್ರು. ನಿನ್ನ ತಾಯಿಯಲ್ಲೂ ತೋರಿಸು, ತಾಯಿಯಲ್ಲಿದ್ದಾರೆ ತೋರಿಸು ಅಂತ ಹೇಳಿ ಮಗುವಿಗೆ ಹಿಂಸೆ ಕೊಟ್ಟಿರುವಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಟಿ ನರಸೀಪುರ ತಾಲೂಕಿನ ಜಾಲಹಕ್ಕಿ ಗ್ರಾಮದಲ್ಲಿ ಘಟನೆ ಸಂಭವಿಸಿರೋದು. ನವೀನ್ ಮತ್ತು ಪ್ರಮೀಳಾ ಅನ್ನೋರು ಸಾಲ ಮಾಡ್ಕೊಂಡಿದ್ರು ಬಜಾಜ್ ಮೈಕ್ರೋ ಫೈನಾನ್ಸ್ ನಲ್ಲಿ 30,000ಕ್ಕೆ 13 ತಿಂಗಳು ಕಂತನ್ನ ಕೂಡ ಕಟ್ಟಿದ್ರು. ಆದರೆ ಮಗುನ ಕರ್ಕೊಂಡು ಹೋಗಿ ನಿಮ್ಮ ತಾಯಿಯಲ್ಲಿ ಅಂತ ಟಾರ್ಚರ್ ಮಾಡ್ತಾರಂತೆ. ಅಪ್ಪ ಅಮ್ಮ ಮಾಡಿರೋ ಸಾಲ ಮಗುಗ ಆ ಸಾಲದ ದುಡ್ಡು ಎಷ್ಟು ಅಂತಾನು ಗೊತ್ತೋ ಇಲ್ವೋ, ಸಾಲಕ್ಕೆ ತಿಂಗಳಿಗೆ ಎಷ್ಟು ಕಟ್ತಾರೆ ಅಂತ ಗೊತ್ತೋ ಇಲ್ವೋ, ಆ ಮಗು ಕರ್ಕೊಂಡೋಗಿ ನಿಮ್ಮ ಅಮ್ಮೆಯಲ್ಲಿ ಯಾವ ಕಾನೂನು ರೀ ಇದು? ಯಾವ ಸಾಲಗಾರನ ಮಕ್ಕಳನ್ನ ಕರ್ಕೊಂಡೋಗಿ ಏನು ಜೀತದ ಪದ್ಧತಿನಲ್ಲಿದ್ದೀವ? ಜೀತದ ಹೈಯರ್ ವರ್ಷನ್ನು ಇದೇ ಅಲ್ವಾ ಮೊದಲಾಗ್ತಿದ್ದು? ಅಪ್ಪ ಮಾಡಿದನ್ ಸಾಲ ಬಾ ನಮ್ಮ ಮನೇಲಿ ದುಡಿ ಅಂತಂದಂಗೆ ಈ ಮೈಕ್ರೋ ಫೈನಾನ್ಸು, ಅದು ಬಜಾಜ್ ಮೈಕ್ರೋ ಫೈನಾನ್ಸು, ಈ ಸಿಬ್ಬಂದಿಗೆ ಸಾಲ ಕೊಡೋದಲ್ಲದೆ ಈ ಮಕ್ಕಳನ್ನ ಟಾರ್ಚರ್ ಮಾಡುವಂಥ ಕೆಲಸವನ್ನು ವಹಿಸ್ಬಿಟ್ಟಿದ್ದಾರೆ ಬಜಾಜ್ನವರು ಅಂತ ಕೇಳಬೇಕಾಗತ್ತೆ. ನಾವು ಇಲ್ಲಿ ಮೈಸೂರಲ್ಲಿ ಆಟ ಓಡಿಸ್ಕೊಂಡಿರೋ ಸರ್. ನಮ್ಮ ವೈಫ್ ಅಲ್ಲೇ ಪುರಿಗಲ್ಲಿ ಹತ್ರ ಫ್ಯಾಕ್ಟ್ರಿಗೆ ಹೋಗೋದು, ಗನ್ಕಡಿ ಫ್ಯಾಕ್ಟ್ರಿಗೆ. ಇವ್ರ ಜೊತೆ ಇದ್ದು ಸರ್ ಪಾಪ ಪುರಿಗಲ್ಲಿ ಇರ್ಬೇಕಾದ್ರೆ ಇವರು ಕೆಲ್ಸಕ್ಕೆ ಕೊಂಡೋಗ್ಬಿಟ್ಟಿದ್ರು. ನಮ್ಮ ಅಣ್ಣನ ಕೆಲಸ ಮಾಡಿ ಇವಳು ಒಬ್ಬಳೇ ಮನೇಲಿ ಇದ್ದು. ಮನೆ ಡೋರ್ ಸರಿ ಇಲ್ಲ ಸರ್, ಲಾಕ್ ಆಗಲ್ಲ. ಬಂದ್ಬಿಟ್ಟು ನಿಮ್ಮ ಅಮ್ಮೆಯಲ್ಲಿ ನಿಮ್ಮ ಅಪ್ಪಯಲ್ಲಿ ತುಂಬಾ ಕೆಟ್ಟಗೆಲ್ಲ ಮಾತಾಡಿದ್ದಾರೆ. ಮಾತಾಡ್ಬಿಟ್ಟು ಈ ಹುಡುಗಿಗೆ ತಲೆ ಮೇಲೆ ಹೊಡೆದ್ಬಿಟ್ಟು ಬಾ ನಿಮ್ಮ ಅಪ್ಪ ಅಂತ ಹೊರಡ್ಕೊಂಡು ಗಾರ್ಡ್ ಸೆಕ್ಷನ್ ಇರೋಕ್ಕೆ ಹುಡುಗಿ ತಗೋಕೆ ಯಾರು ಪರ್ಮಿಷನ್ ಕೊಟ್ಟರು ಸರ್? ಅದನ್ನ ಮಾತ್ರ ಕೇಳ್ತಿರೋದು. ಲೋನು ಕಟ್ಸ್ಕೊಂಡಿದ್ದಾರೆ ಸರ್. ನಾನು ಹೆಂಡತಿ ತಾಳಿ ಅಡಗಿಟ್ಬಿಟ್ಟು ಲೋನು ಕಟ್ಟಿದೀವಿ ಸರ್, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಲೋನು ಕಟ್ಟಿದೀವಿ. ಯಾರು ಪರ್ಮಿಷನ್ ಕೇಳಿ ಮಗು ಕರ್ಕೊಂಡು ಹೋದ್ರು ಅವ್ರು. ನಾನು ಅದಕ್ಕೆ ಕೇಳ್ತಾ ಇರೋದು. ಈಗ ನಿನ್ಗೇನಾದ್ರು 30,000 ರೂಪಾಯಿ ಸಾಲ ತಗೊಂಡಿದ್ರು, 13 ತಿಂಗಳು ಕಂತನ್ನ ಕಟ್ಟಿದ್ರು. ಇದೀಗ ಈ ತಿಂಗಳ 4 ದಿನ ತಡ ಆಯ್ತು ಕಂತು ಕಟ್ಟೋದು. ಅದಕ್ಕೆ ಚಿತ್ರಹಿಂಸೆ ಕೊಡ್ತಾ ಇರೋದಂತೆ. ಮನೆಗೆ ಬಂದು ನವೀನ್ ತಾಯಿಗೆ ಬೈದು ಹಣ ಕಟ್ಟೋದಕ್ಕೆ ಹಿಂಸೆ ಕೊಡ್ತಿದ್ದಾರೆ. ಪಕ್ಕದ ಊರಲ್ಲಿದ್ದಂಥ ಮಗುವನ್ನ ಕರ್ಕೊಂಡೋಗಿ ಫೈನಾನ್ಸ್ ಸಿಬ್ಬಂದಿ ಮಗುವಿಗೂ ಕೂಡ ಕಿರುಕುಳ ಕೊಡ್ತಾರೆ. ನಿನ್ನ ಅಮ್ಮೆಯಲ್ಲಿ ತೋರಿಸು ಬಾ ಅಂತ ಹಲ್ಲೆ ಮಾಡ್ತಾರಂತೆ, ಚಿತ್ರಹಿಂಸೆ ಕೊಡ್ತಾರಂತೆ. ಆ ಪುಟ್ಟ ಮಗುವಿಗೆ 4 ದಿನಗಳ ಹಿಂದೆ ಈ ಘಟನೆ ನಡೆದಿದೆ. ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಮೈಸೂರು ಮಕ್ಕಳ ಸಮಿತಿ ಕಾರ್ಯಾಚರಣೆ ವೇಳೆ ವಿಚಾರ ಬೆಳಕಿಗೆ ಬಂದಿರೋದು. ಏನು ಅವ್ರು ಕರೆದ ತಕ್ಷಣ ನೀವು ಹೊಂಟೋದ? ಕೈ ಹಿಡ್ದು ಕೇಳ್ಕೋದ್ರಾ? ನೀನು ಕಿರ್ಸ್ಲಿಲ್ವಾ? ತಲೆಯಲ್ಲಿ ಹೊಡೆದ್ರಾ? ಜೊತೆಗೆ ಯಾರಿದ್ರು ಮನೇಲಿ? ಅಣ್ಣ ಮತ್ತು ಬೇರೆ ಏನಾದರೂ ಮಾಡಿದ್ರೆ ನಿನಗೆ ಹಿಂಸೆ ಮಾಡಿ ಕರ್ಕೋದ್ರು? ಏನು ಅವ್ರು ಕರೆದ ತಕ್ಷಣ ನೀವು ಹೊಂಟೋದ? ಕೈ ಹಿಡ್ದು ಕೇಳ್ಕೋದ್ರಾ? ನೀನು ಕಿರ್ಸ್ಲಿಲ್ವಾ? ತಲೆಯಲ್ಲಿ ಹೊಡೆದ್ರಾ? ಜೊತೆಗೆ ಯಾರಿದ್ರು ಮನೇಲಿ? ಮಕ್ಕಳು ಸುಳ್ಳು ಹೇಳಲ್ಲ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಮಕ್ಕಳ ಬಾಯಲ್ಲಿ ನೀವು ಕತೆ ಹೇಳಿಸಿ ಆ ಮಕ್ಕಳ ಬಾಯಲ್ಲಿ ಅದನ್ನು ಹೇಳ್ಸಕ್ಕೆ ಸಾಧ್ಯ ಇಲ್ಲ. ಆ ಮಗು ಹೇಳ್ತಾ ಇದೆ ಅಂತಂದರೆ ಅದು ಆ ಮಗುವಿಗೆ ಏನಾಗಿದೆ ಅದನ್ನು ಹೇಳ್ತಾ ಇದೆ. ಮಗುನ ಎಳ್ಕೊಂಡು ಹೋಗ್ತಾರಂತೆ, ಕೈ ಹಿಡ್ಕೊಂಡು ಹೋದ್ರು. ಕೂಗ್ದಾಗ ಕೇಳಿದ್ರೆ ಇಲ್ಲ, ತಲೆ ಮೇಲೆ ಹೊಡಿತಾರೆ, ಚಿತ್ರಹಿಂಸೆ ಕೊಡ್ತಾರೆ. ನಿಮ್ಮ ತಾಯಿಯಲ್ಲಿ, ನಿಮ್ಮ ಅಪ್ಪಯಲ್ಲಿ, ನಿಮ್ಮ ಅಮ್ಮೆಯಲ್ಲಿ ಅಂತ ಮಗುಗೆ ಕೇಳಿ ಚಿತ್ರಹಿಂಸೆ ಕೊಟ್ಟು ಆ ಮಗುವಿಗೆ ಈ ರೀತಿ ಹಿಂಸೆ ಮಾಡಿದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ. 1 ತಿಂಗಳಕ್ಕಂತೂ 4 ದಿನ ತಡ ಆಯಿತು ಅಂತ 30,000 ಲೋನ್ ತಗೊಂಡಿರೋದು. 13 ಕಂತು ಆಲ್ರೆಡಿ ಪೇ ಆಗಿದೆ. 1280 ರೂಪಾಯಿ ಒಂದು ಕಂತಿನ ದುಡ್ಡು. 4 ತಿಂಗಳು ತಡ ಆಯಿತು ಅನ್ನೋ ಕಾರಣಕ್ಕೆ, ಅಂದರೆ 15ನೇ ತಾರೀಕು ಇರುತ್ತೆ ಯೂಶ್ವಲಿ, ಅಥವಾ 10ನೇ ತಾರೀಕು ಇರುತ್ತೆ ಯೂಶ್ವಲಿ. 4 ದಿನ ತಡ ಆಯಿತು ಅನ್ನೋ ಕಾರಣಕ್ಕೆ ಫೈನ್ ಬರಲಿ ಅಪ್ಪ, ಸಾಲ ಕೊಟ್ಟಿದ್ದಾರೆ, ವಸೂಲಿ ವಿಚಾರದಲ್ಲಿ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಮಾಡಲಿ. ಆದರೆ ಮಗುನ ಕರ್ಕೊಂಡೋಗಿ, ಮಗುನ ಹೇಳ್ಕೊಂಡೋಗಿ, ಮಗು ಹತ್ರ ತಾಯಿಯಲ್ಲಿ ತಂದೆಯಲ್ಲಿ ಅಂತ ಬಾಯಿ ಬಿಡಿಸ್ಕೊಂಡು ಯಾವ ಊರಲ್ಲಿದ್ದೀರಿ, ಯಾವ ಕಾಲದಲ್ಲಿದ್ದೀರಿ? ಬಜಾಜ್ ಫೈನಾನ್ಸ್ ಸಿಬ್ಬಂದಿದು ಇದು ಒಂದೇ ಜಿಲ್ಲೆನಲ್ಲ, ಎಲ್ಲೆಲ್ಲೋ ಏನೇನೋ ಪ್ರತಿ ಜಿಲ್ಲೆನಲ್ಲಿ ಇದೇ ರೀತಿ ಹಣೆ ಬರ ಇವ್ರದ್ದು. ಬೇರೆಲ್ಲ ಮೈಕ್ರೋ ಫೈನಾನ್ಸ್ ಅವ್ರು ಸ್ವಲ್ಪ ತಕ್ಕ ಮಟ್ಟಿಗೆ ಈಗ ಸೈಲೆಂಟ್ ಇದ್ದಾರೆ. ಈ ಬಜಾಜ್ ಅವ್ರು ಮಾತ್ರ ಸುಮ್ಮನಿರೋದಕ್ಕೆ ಆಗ್ತಾ ಇಲ್ಲ. ಪ್ರೇಮ್ ಕುಮಾರ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರೇಮ್ ಕುಮಾರ್, ಮಗುವನ್ನ ಎತ್ಕೊಂಡೋಗಿ ಏನು ಮಾಡ್ತಾರಂತೆ? ಮಗುವನ್ನ ಇದನ್ನು ಕಿಡ್ನಾಪ್ ಲೆಕ್ಕಾಚಾರದಲ್ಲಿ ಬರೋದಿಲ್ವಾ? ಮಗುವನ್ನ ಸಿಬ್ಬಂದಿ ಎಲ್ಲಿ ಕರ್ಕೊಂಡು ಹೋಗಿದ್ರು? ಏನೇನು ನಡೆದಿದೆ ಈ ಘಟನೆ?
ಪ್ರಡಾತ್, ಇಂಥದ್ದೊಂದು ಘಟನೆ ಮೈಸೂರು ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಮೈಸೂರು ಜಿಲ್ಲೆಯಲ್ಲಿ ಫೈನಾನ್ಸ್ಗಳ ಹಾವಳಿ ಕಿರುಕುಳ ನಿಲ್ತಾನೆ ಇಲ್ಲ, ದಿನಕ್ಕೆ ಹೆಚ್ಚಾಗ್ತಿರುವಂಥದ್ದು. ನರಸೀಪುರ ತಾಲೂಕಿನಲ್ಲಿರುವಂತಹ ಜಾಲಹಳ್ಳಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿರುವಂಥದ್ದು. 30,000 ಹಣವನ್ನು ಪಡ್ಕೊಂಡಿದ್ದಂತಹ ದಂಪತಿ, ನವೀನ್ ದಂಪತಿ ಮತ್ತೆ ಪ್ರೇಮಿಳಾ ದಂಪತಿಗಳು ಕೂಡ 30,000 ಹಣವನ್ನು ಪಡ್ಕೊಂಡಿರ್ತಾರೆ. 4 ದಿನ ತಡವಾಗಿ ಹಣವನ್ನ ಅಂದ್ರೆ 1,822 ರೂಪಾಯಿನ ತಡವಾಗಿ ಕಟ್ಟೋದಕ್ಕೆ ಕಾರಣವಾಗಿ ಕೂಡ ಫೈನಾನ್ಸ್ ಅವರು ಕೂಡ ಮನೆ ಹತ್ರ ಬಂದು ಮಗುವನ್ನ ಎಲ್ಲಿ ನಿನ್ನ ತಾಯಿ ಎಲ್ಲಿದ್ದಾರೆ ಅಂತ ಹೇಳಿ ಚಿತ್ರಹಿಂಸೆ ಕೊಟ್ಟಿರುವಂತಹ ಘಟನೆ ನಡೆದಿರುವಂತದ್ದು. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಮತ್ತೆ ಇದು ಕೂಡ ಹಿರಿಯ ನಾಗರಿಕ ಕೂಡ ತಲೆ ತಗ್ಗಿಸುವಂತಹ ವಿಷಯವಾಗಿರುವಂತದ್ದು. ಮಗುವನ್ನ ಕರೆದುಕೊಂಡು ಹೋಗಿ ಅಂದ್ರೆ ಮಗುವಿಗೆ ಏನು ಕೂಡ ಗೊತ್ತಿರೋದಿಲ್ಲ. ಸಾಲ ಅಂದ್ರೆ ಏನು, ಫೈನಾನ್ಸ್ ಅಂದ್ರೆ ಏನು ಕೂಡ ಗೊತ್ತಿರೋದಿಲ್ಲ. ಮಗುವನ್ನ ಕರೆದುಕೊಂಡು ಹೋಗಿ ತಾಯಿ ಎಲ್ಲಿದ್ದಾಳೆ, ಹಣವನ್ನ ಕಟ್ಟಬೇಕು ಅಂತ ಹೇಳಿ ತಾಯಿ ಕೆಲಸ ಮಾಡ್ತಿದ್ದಂತಹ ಅಗರಬತ್ತಿ ಫ್ಯಾಕ್ಟರಿಗೆ ಮಗುವನ್ನ ಕರ್ಕೊಂಡು ಹೋಗಿದ್ದಾರೆ. ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಮನೆಗೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಜಾಲಹಳ್ಳಿ ಅಂದ್ರೆ ನರಸೀಪುರ ತಾಲೂಕಿನ ಜಾಲಹಳ್ಳಿಗೆ ಬಂದಂತ ಸಂದರ್ಭದಲ್ಲಿ ಮನೆಯಲ್ಲಿ ಪೋಷಕರು ಇಲ್ಲದಂತ ಸಂದರ್ಭದಲ್ಲಿ ಅಂದ್ರೆ ಭಾನುವಾರ ಕಳೆದ 4 ದಿನಗಳಿಂದ ಭಾನುವಾರ ಶಾಲೆಗೆ ಮಗು ಹೋಗಿರೋದಿಲ್ಲ. ಹಂಗಾಗಿ ಕೂಡ ಮನೆಯಲ್ಲಿ ಇದ್ದಂತಹ ಮಗುವನ್ನ ಫೈನಾನ್ಸ್ ನವರು ಬಂದು ಹಿಂಸೆ ಕೊಡ್ತಾರೆ. ತಾಯಿ ಎಲ್ಲಿದ್ದಾಳೆ, ಪೋಷಕರು ಎಲ್ಲಿದ್ದಾರೆ ಅಂತ ಹೇಳಿ ಕೂಡ ಹಿಂಸೆ ಕೊಟ್ಟಂತ ಸಂದರ್ಭದಲ್ಲಿ ತಾಯಿಯನ್ನ ತೋರಿಸುವ ಅಂತ ಹೇಳಿ ಕೂಡ ಜೊತೆಯಲ್ಲೇ ಕಾರ್ಖಾನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಚಿತ್ರಹಿಂಸೆ ಕೊಟ್ಟಿರುವಂತದ್ದು. ಇದು ಈ ಪ್ರಕರಣ ಏನು ಮಾತನಾಡಿಸ್ತೀನಿ. ಸದ್ಯಕ್ಕೆ ಈಗ ಮಗುವಿನ ತಂದೆ ನವೀನ್ ಅವರೇ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನವೀನ್, ಎಷ್ಟು ಸಾಲ ತಗೊಂಡಿದ್ರಿ ನೀವು, ಎಷ್ಟು ಕಂತು ಕಟ್ಟಿದ್ರಿ, ಈ ಸಲ ಕಂತು ಕಟ್ಟಕ್ಕೆ ಎಷ್ಟು ದಿನ ಬಾಕಿ ಇತ್ತು? ಸರ್ 40,000 ಲೋನ್ ತಗೊಂಡಿದ್ವಿ ಸರ್. 12 ಕಂತು ಆಗಿದೆ, ಇನ್ನು 12 ಕಂತು ಕಟ್ಟಬೇಕಿತ್ತು. ಓಕೆ. 4 ಡೇಸ್ ಲೇಟ್ ಪೇಮೆಂಟ್ ಆಗಿತ್ತು ಸರ್. ಕಟ್ಟಿದ್ರಾ ನೀವು ಆಲ್ರೆಡಿ? ಪೇಮೆಂಟ್ ಮಾಡಿದ್ದೀರಾ? ಹಾಂ ಸರ್, ಪೇಮೆಂಟ್ ಕಟ್ಟಿದೀವಿ ಸರ್ ಆಲ್ರೆಡಿ. ಓಕೆ. ಹಾಂ ಸರ್. ಏನ್ ಮಾಡ್ತಾರೆ? ಮಗುನೆಲ್ಲ ಕರ್ಕೊಂಡು ಹೋದ್ರು, ಮಗುವನ್ನ ಎತ್ತಕೊಂಡು ಕರ್ಕೊಂಡೋಗಿ ಏನೋ ತಾಯಿ ಕೆಲಸ ಮಾಡೋ ಅಗರಬತ್ತಿ ಫ್ಯಾಕ್ಟ್ರಿಗೆಲ್ಲ ಕರ್ಕೊಂಡು ಹೋದ್ರು ಅಂತ. ಎಲ್ಲಿದ್ಲು ಮಗಳು? ಎಲ್ಲಿದ್ಲು? ನೀವೆಲ್ಲಿರೋದು? ಸರ್ ಮೈಸೂರು ಡಿಸ್ಟಿಕ್ ಅಲ್ಲಿ ಲೋನ್ ಕೊಟ್ಟಿರೋದು. ಮಂಡ್ಯ ಡಿಸ್ಟಿಕ್ ಅಲ್ಲಿ ನಮ್ಮ ವೈಫು ಕೆಲಸ ಮಾಡೋದು. ಓಕೆ. ಹಾ. ಅಲ್ಲಿಗೆ ಕರ್ಕ ಬಂದು ಆ ಮಗುನ ಒಂದು ಹುಡುಗ ಬಂದ, ನಮ್ಮ ಅಣ್ಣನ ಮಗ ಮತ್ತೆ ನನ್ನ ಮಗಳು ಇಬ್ರು ಬೈಕ್ ಹಚ್ಚಿ ಕರ್ಕೊಂಡು ಹೋಗಿ ಫ್ಯಾಕ್ಟ್ರಿ ಹತ್ರ ಹೋಗೋ ಅವಶ್ಯಕತೆ ಏನಿದೆ ಸರ್? ಇವ್ರಿಗೆ ಲೋನ್ ಕೊಟ್ಟಿರೋದು ಎಲ್ಲಿ, ಇವ್ರು ಹೋಗಿರೋದು ಎಲ್ಲಿ? ಅದು ಚಿಕ್ಕ ಮಕ್ಕಳ ಕರ್ಕೊಂಡೋಗೋ ರೂಲ್ಸ್ ಯಾರು ಕೊಟ್ಟಿದ್ದಾರೆ? RBI ಲಿಂಕ್ ಏನಾರು ಇದೆಯಾ ಅದು? ನಿಮ್ಗೆ ಯಾವಾಗ ಗೊತ್ತಾಯ್ತು? 4 ದಿನ ಲೇಟ್ ಇದೆ. ಈಗ ನಿಮ್ ಘಟನೆ ಆಗಿದ್ 4 ದಿನದ ಹಿಂದೆ ಅಂತ ಹೇಳ್ತಾ ಇದ್ದೀರಿ. ಹೌದು ಸರ್. ಯಾಕಿನ್ನ ಇಷ್ಟು ಲೇಟ್ ಮಾಡಿದ್ರಿ ನೀವು ಮೀಡಿಯಾ ಮುಂದೆ ಬರೋದಕ್ಕೆ ಅಥವಾ ಪೊಲೀಸರ ಮುಂದೆ ಹೋಗೋದಕ್ಕೆ? ಸರ್ ಏನಕ್ಕೆ ಮಕ್ಕಳ ಇದಕ್ಕೆ ಕಂಪ್ಲೇಂಟ್ ಮಾಡಿದೀನಿ ಸರ್ ಆಲ್ರೆಡಿ. ಓಕೆ. ಕಂಪ್ಲೇಂಟ್ ಮಾಡೋ ಅದಕ್ಕೋಸ್ಕರ ಏನೋ ಹೇಳಿರ್ಲಿಲ್ಲ, ಸುಮ್ಮನೆ ವೇಟ್ ಮಾಡ್ತಿದ್ದು ಅದಕ್ಕೋಸ್ಕರನೇ. ಯಾವ ಫೈನಾನ್ಸ್? ಆ ಕಡೆ ನಮ್ಗೆ ಬಜಾಜ್ ಫೈನಾನ್ಸ್ ಸರ್. ಬರೋರು ನಿಮ್ಗೆ ವಸೂಲಿ ಬರೋರು ಪರಿಚಯದವ್ರೇನಾ ಅಥವಾ ರೆಗ್ಯುಲರ್ ಬರೋರೇನಾ? ಗೊತ್ತಿಲ್ಲ ಸರ್, ಯಾರು ಅಂತ ನಮಗ್ ಗೊತ್ತಿಲ್ಲ ಸರ್. ಓಕೆ. ಈ ಹಿಂದೆ ಯಾವತ್ತು ನೀವು ಲೇಟ್ ಪೇಮೆಂಟ್ ಮಾಡಿಲ್ಲ? 12 ಕಂತು ಸರಿಯಾಗಿ ಕಟ್ಟಿದ್ದೀರಿ ಸರ್. ಮೊದ್ಲು ಒಬ್ರು ಬರ್ತಿದ್ರು ಸರ್, ಪಾಪ ದೇವರಂತ ಮನುಷ್ಯ ಒಂದ್ಗಳ ಲೇಟ್ ಆದ್ರೂ ಅವ್ರು ಕಟ್ಟಿಸ್ಕೊಂಡು ಹೋಗ್ತಾ ಇದ್ರು ಸರ್ ಅವರು. ಓಕೆ. ಇವ್ರು ಬಂದ್ಬಿಟ್ಟು ಈ ತರ ಕೆಲಸ ಮಾಡಿದ್ದಾರೆ. ನಾನು ಹೇಳ್ತಿರೋ ಮೈಸೂರು ಡಿಸ್ಟಿಕ್ ಅಲ್ಲಿ ಲೋನ್ ಕೊಟ್ಟು ಮಂಡ್ಯ ಡಿಸ್ಟಿಕ್ ಹೇಗ್ ಬಂದ ಅವನು? ಮಕ್ಕಳ ಮುಟ್ಟ ರೈಟ್ ಯಾರು ಕೊಟ್ಟಿದ್ದಾರೆ ಅವನಿಗೆ? ಮಕ್ಕಳಿಗೆ ಹೆಚ್ಚು ಕಮ್ಮಿ ಯಾರು ಹೊಣೆ ಇದ್ದಾರೆ? ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ದೀರಾ ನವೀನ್? ಇಲ್ಲ ಸರ್, ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ನಾನು. ಕೊಡಿ, ಕಂಪ್ಲೇಂಟ್ ಕೊಡಿ, ಫಾಲೋ ಅಪ್ ಮಾಡೋಣ. ಯಾಕೆ, ಯಾರು, ಏನು ಅನ್ನೋದ್ರ ಬಗ್ಗೆ ನಿಮಗೆ ನ್ಯಾಯ ಕೊಡಿಸೋ ಪ್ರಯತ್ನವನ್ನು ನಾವು ಖಂಡಿತ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಮಾಡ್ತೀವಿ ನವೀನ್. ಥ್ಯಾಂಕ್ ಯು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ.